ಗುಡ್ ಈವ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು ಈವ್ನಿಂಗ್ 5 o'clock ಆಗಿದೆ. ಸೊ ಲಾಸ್ಟ್ ವಿಡಿಯೋ ಬಂದ್ಬಿಟ್ಟು ಬ್ಯಾಕ್ಟಲ್ ಬೆಟ್ ಇಲ್ಲದಿರೋ ತೋಟಕ್ಕೆ ಬೇಸಿಲ್ ಡೋಸ್ ಏನೇನು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೆ. ಸೊ ಈ ಸರಿ ಬ್ಯಾಕ್ಟಲ್ ಬೆಟ್ಟು ಇರೋ ತೋಟಕ್ಕೆ ಏನೇನು ಬೇಸಿಲ್ ಡೋಸ್ ಕೊಡಬೇಕು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋ, ಮತ್ತು ವೆದರ್ ಕಂಡೀಷನ್ ಯಾವ ಥರ ಇದ್ದಾಗ ಬೇಸಿಲ್ ಡೋಸ್ ಕೊಟ್ಟರೆ ಒಳ್ಳೆಯದು ಅಂತಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟರೆ ಒಳ್ಳೆಯದು ಅಂತಂದ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಆಲ್ಮೋಸ್ಟ್ ಎಲ್ಲ ಬ್ರಷ್ ಕಟ್ರ್ ಹೊಡೆದೆಲ್ಲ ರೆಡಿ ಮಾಡಿದ್ದೀನಿ. ಸೊ ಬೇಸಿಲ್ ಡೋಸ್ ಕೊಡಬೇಕು ಅಂತಲೇ ನಾನು ರೆಡಿ ಮಾಡಿದ್ದು. ಆಲ್ಮೋಸ್ಟ್ ಒಂದು 5 days ಆಗೋಯಿತು ಬ್ರಷ್ ಕಟ್ರ್ ಹೊಡೆದು. ಸೊ ಆ 5 days ಆ ಬ್ರಷ್ ಕಟ್ರ್ ಹೊಡೆದು ಮುಗಿಸ್ದಾಗಿಂದ ಸೊ ಮಳೆ ಬೀಳ್ತಾನೆ ಇದೆ. ನಮಗೆ ಒಂದು ದಿವಸನೂ ಮಿಸ್ ಆಗಿಲ್ಲ. ಸೊ ದಿನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಿರುತ್ತೆ. ಸೊ ನೈಟ್ ಫುಲ್ ಮಳೆ ಆಗ್ತಿದೆ. ಸೊ ಈ ಥರ ಆಗ್ತಿರೋದಂದ್ರೆ ಬ್ಯಾಕ್ಟೀರಿಯಲ್ ಬೆಟ್ಟು ಸ್ವಲ್ಪ ಸ್ಪ್ರೆಡಿಂಗ್ ಜಾಸ್ತಿ ಆಗ್ತಿದೆ. ಸೊ ಆದರೂ ಕಂಟ್ರೋಲಲ್ಲಿ ಇದೆ, ತೊಂದರೆ ಏನಿಲ್ಲ ಸ್ವಲ್ಪ ಇರೋದ್ರಲ್ಲಿ. ಬಟ್ ಅದೇ ಗಿಡದಲ್ಲಿ ಸ್ವಲ್ಪ ಕಾಯಿಗಳಿಗೆ ಸ್ಪ್ರೆಡ್ಡಿಂಗ್ ಆಗ್ತಿದೆ, ಏನೂ ಮಾಡೋದಕ್ಕಾಗಲ್ಲ. ಸೊ ಮಳೆ ಬೀಳ್ತಿದೆಯಲ್ಲ, ಸೊ ಮಳೆ ಬೀಳ್ತಿರೋದ್ರಿಂದ ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ ನಮ್ಮ ಕೈಲಿ. ಮತ್ತು ಇನ್ನೊಂದೇನು ಅಂತಂದರೆ, ಈ ಥರ ವೆದರ್ ಕಂಡೀಷನ್ ಇದ್ದಾಗ ಸ್ವಲ್ಪ ಆದಷ್ಟು ನಾವು ಬೇಸಿಲ್ ಡೋಸ್ ಕೊಡೋದನ್ನು ಸ್ವಲ್ಪ ಹಿಂದೆ ಉಳಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ. ಯಾಕಂದರೆ ಈಗ ಆಲ್ರೆಡಿ ಮಳೆಯಲ್ಲಿ ನ್ಯಾಚುರಲ್ಲಾಗಿ ನೈಟ್ರೋಜನ್ ಕಂಟೆಂಟ್ ಸಿಗ್ತಾ ಇರುತ್ತೆ ಗಿಡಕ್ಕೆ. ಸೊ ಈಗ ಅದಾದಮೇಲೆ ಜೊತೆಗೆ ನಾವು ಇಲ್ಲಿ ಹಿಂಡಿ ಮತ್ತು ಇದೆಲ್ಲ DA10-20 ಎಲ್ಲ ಕೊಟ್ಟರೆ, ಸೊ ಅದ್ರ ಜೊತೆಗೆ ಇದು ಆರ್ಟಿಫಿಷಿಯಲ್ಲಾಗೂ ನೈಟ್ರೋಜನ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಮತ್ತು ಫಂಗಲ್ ಇನ್ಫೆಕ್ಷನ್ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಆದಷ್ಟು ಸ್ವಲ್ಪ ವೆದರ್ ಕಂಡೀಷನ್ ಸರಿ ಹೋಯಿತು, ಸೊ ಮಳೆಗಳೇನಿಲ್ಲ ಆಗ್ತಿಲ್ಲ ಅಂತಂದಾಗ ಸೊ ಬೇಸಿಲ್ ಡೋಸ್ ಕೊಡೋದು ಒಳ್ಳೆಯದು. ಸೊ ಆಲ್ಮೋಸ್ಟ್ ಈಗ ನಂದು 3.5 months ಕಂಪ್ಲೀಟ್ ಆಗಿದೆ. ಸೊ ಇನ್ನೂ ನಾನು ಬೇಸಿಲ್ ಡೋಸ್ ಕೊಟ್ಟಿಲ್ಲ. ಸೊ ನನಗೇನು ಅಂತಂದರೆ, ಈ ಸರಿ ಸ್ವಲ್ಪ ಗಿಡ ಹೆಲ್ದಿಯಾಗಿ ಅಂದರೆ ಸ್ವಲ್ಪ ಜಾಸ್ತಿ ಫ್ರೂಟ್ ಸೈಜ್ ಬರ್ದಿದ್ರು ಪರವಾಗಿಲ್ಲ. ನೆಕ್ಸ್ಟ್ ಇಯರ್ ಫ್ರೂಟ್ ಸೈಜು ಮತ್ತು ಫ್ರೂಟು ಇದ್ದರೆ ಗಿಡ ಇದ್ದರೆ ಮೇಯ್ನಾಗಿ. ಸೊ ನೆಕ್ಸ್ಟ್ ಇಯರು ನಾವು ಫ್ರೂಟ್ಸು ಜಾಸ್ತಿ ಬಿಡ್ಬೋದು ಮತ್ತು ಫ್ರೂಟ್ ಸೈಜು ಮಾಡ್ಕೋಬೋದು ಅನ್ನೋ ಲೆಕ್ಕಕ್ಕೆ. ಸೊ ನಾನು ಈ ಸರಿ ಸ್ವಲ್ಪ ಕಾಂಪ್ರಮೈಸ್ ಆಗ್ತೀನಿ, ಯಾಕಂದರೆ ಈ ವೆದರ್ ಕಂಡೀಷನ್ ಇರೋದ್ರಿಂದ. ಸೊ ನೋಡಿ, ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಇತ್ತು ಅಂತ ಅನ್ಕೋತೀನಿ. ಮತ್ತು ಈಗ ನೆಕ್ಸ್ಟು ಬೇಸಿಲ್ ಡೋಸ್ ಏನೇನು ಕೊಡಬೇಕು ಅಂತಂದರೆ ಬ್ಯಾಕ್ಟೀರಿಯಲ್ ಬೆಟ್ ಇರೋ ತೋಟದವರು ಫಸ್ಟು ಬಂದುಬಿಟ್ಟು ಬೇವಿನ ಹಿಂಡಿ. ಸೊ ಬೇವಿನ ಹಿಂಡಿ ಬಂದುಬಿಟ್ಟು 250 grams ಪರ್ ಪ್ಲ್ಯಾಂಟ್ ಕೊಡಿ, 1/4 kg. ಅದಾದಮೇಲೆ ಜೊತೆಗೆ 10-26-26 10-26 ಇಲ್ಲ 9-24 ಎರಡರಲ್ಲಿ ಯಾವುದಾದ್ರೂ ಆಗಲಿ 200 grams ಕೊಡಿ, 200 ಗ್ರಾಮ್ ಕೊಡಿ. ಅದು ಬಿಟ್ಟರೆ ಪಾಲಿಸಲ್ಫೇಟ್ ಬಂದುಬಿಟ್ಟು 150 ಗ್ರಾಮ್ ಕೊಡಿ, 150 ಗ್ರಾಮ್ ಪಾಲಿಸಲ್ಫೇಟು. ಅದು ಬಿಟ್ಟರೆ ವೈಟ್ ಗೋಲ್ಡ್ ಅಂತ ಬರುತ್ತೆ. ಸೊ ಮೈಕ್ರೋನ್ಯೂಟ್ರಿಯೆಂಟ್ಸು ಮಿಕ್ಸ್ ಇರುತ್ತೆ, ಒಂದು 5 to 6 ಟೈಪ್ಸ್ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದನ್ನೆಲ್ಲ ಏನು ಮಾಡ್ತೀರಾ ಅಂದರೆ, ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಒಂದು ಚೀಲದ ಮೇಲೆ ಎಂದ್ರ ಮೇಲೆ ಆದರೂ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಗಿಡಕ್ಕೆ ಬ್ಯಾಕ್ಟೀರಿಯಲ್ ಬೆಟ್ ಇರೋ ತೋಟದವರು ಮಿನಿಮಮ್ 100 grams ಕೊಡಿ. ಯಾಕಂದರೆ ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ ಸಿಕ್ಕಿದಷ್ಟು ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಗಿಡಕ್ಕೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು ಬ್ಯಾಕ್ಟೀರಿಯಲ್ ಬೆಟ್ ಇರೋ ತೋಟದವರು. ಸೊ ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅಂತ ಅನ್ಕೋತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಎಷ್ಟೋ ಜನ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಮತ್ತು ಎಷ್ಟೋ ಜನ ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತಿಲ್ಲ. ನಿಮ್ಗೆ ಒಂದು ಲೈಕ್ ಕೊಟ್ಟರೆ ನಮಗೂ ಮೋಟಿವೇಶನ್ ಆಗುತ್ತೆ. ಸೊ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅನ್ನೋ ಮೋಟಿವೇಶನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಕೇಳ್ತಿರೋದು. ಸೊ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.